ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಎಂದು ಆರಾಧಿಸೋರ ಹೊಸಪೇಟೆಯ ಚಿತ್ತವಾಡಿಯಲ್ಲಿ ಏನು ಬೀದಿ ನಾಯಿ ಕಡಿತ ಪ್ರಕರಣ ಆಗಿತ್ತು. ಆ ಮಗುವಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬಳ್ಳಾರಿ ಕಳಿಸ್ಕೊಟ್ಟಿದ್ವಿ 1ನೇ ತಾರೀಕಿಗೆ. ಸೊ 1ನೇ ತಾರೀಕು ಸಂಜೆ ಆಪರೇಷನ್ ಆಯಿತು, ನಂತರ ಡಿಸ್ಚಾರ್ಜ್ ಆಯಿತು. ಆದರೆ ಅವತ್ತಿಂದ ಇವತ್ತುವರೆಗೆ ಆರ್ಥಿಕವಾಗಿ ನಮ್ಮ ನಗರದ ಶಾಸಕರಾಗಿರ್ಬೋದು ಅಥವಾ ಯಾರು ಕೂಡ ಸಹಾಯ ಮಾಡಿದ್ದಿಲ್ಲ. ಅದನ್ನು ಮನಗಂಡಂಥ ಸ್ಥಳೀಯ ಪತ್ರಿಕಾ ಮಾಧ್ಯಮದವರು ಯಾವುದೇ ರೀತಿ ಆರ್ಥಿಕ ನೆರವು ಸಿಕ್ಕಿಲ್ಲ ಅಂತೇಳಿ ಏನು ಪತ್ರಿಕೆಯಲ್ಲಿ ಪ್ರಕಟ ಆಯಿತು. ಅದಾದ ಕೂಡಲೇ ತಕ್ಷಣವೇ ಏನೂ ಸಂಬಂಧ ಇಲ್ಲದಂಥ ಸಂದರ್ಭದಲ್ಲಿ ಕೂಡ ಇವತ್ತು ದಾನಿಗಳಂತಲೇ ಇವತ್ತು ಹೊಸಪೇಟೆಯಲ್ಲಿ ಫೇಮಸ್ ಆಗಿರ್ತಕ್ಕಂಥ ಸಿದ್ಧಾರ್ಥ್ ಸಿಂಗ್ ಅವರು ಇವತ್ತು ಅವ್ರ ಮನಸ್ಪೂರ್ವಕವಾಗಿ ಅವರೇನೆ ಅವ್ರ ಊರಲ್ಲಿ ಇಲ್ಲ ಅಂದ್ರೂ ಕೂಡ ತಕ್ಷಣಕ್ಕೆ ಅವ್ರ ಜೊತೆಗಿರ್ತಕ್ಕಂಥ ಎಲ್ಲ ಮುಖಂಡರುಗಳನ್ನ ಕಳಿಸ್ಕೊಟ್ಟು ಆರ್ಥಿಕವಾಗಿ ಸಹಾಯ ಮಾಡಿರ್ತಾರೆ. ಸೊ ಆರ್ಥಿಕವಾಗಿ ಸಹಾಯ ಮಾಡಿದಂಥ ಸಿದ್ಧಾರ್ಥ್ ಸಿಂಗ್ ಅವರಿಗೆ ಚಿತ್ತವಾಡಿಗೆ ನಾಗರಿಕರ ಪರವಾಗಿ ಮತ್ತು ನಮ್ಮ ಭಗತ್ ಸಿಂಗ್ ರಕ್ತದಾನಿಗಳ ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಸಿದ್ಧಾರ್ಥ್ ಸಿಂಗ್ ಅವರಿಗೆ ಧನ್ಯವಾದಗಳು. ನೀನಿಲ್ಲದ ಬದುಕು, ನೀನಿಲ್ಲದ ಈ ಬದುಕು, ಬಡವರ ಕಂಬನಿ ಅಳಿಸೋ